ಅಂತ ಬ್ಯಾಕ್ ಟು ವಿಡಿಯೋ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋಲಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಯೂಸ್ ಮೀ ಒಂದು ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ನಾವು ಇನ್ಕಮನ್ನು ಪಡಿಬೋದು ಮತ್ತು ಯಾವ ರೀತಿಯಾಗಿ ನಾವು ಪ್ರತಿಯೊಂದು ಪೋಸ್ಟ್ ಲೈಕ್ ಮೇಲೆ ಯಾವ ರೀತಿಯಾಗಿ ಇನ್ಕಮನ್ನು ಪಡಿಬೋದು ಅಂತ ಇದರ ಮೂಲಕ, ಮತ್ತು ಇದರಲ್ಲಿ ಬರುವಂಥ 3 ಫೀಚರ್ಗಳನ್ನು ಒಳಗೊಂಡಿರೋ ಒಂದು ಅಪ್ಲಿಕೇಶನ್. ಒಂದು ಯೂಸ್ ಮೀ ಸೋಷಿಯಲ್ ಸೇವಿಂಗ್, ಒಂದು ಸೋಷಿಯಲ್ ಮೀಡಿಯಾನ ಹೇಳ್ಬೋದು. ಮತ್ತು ಏನಪ್ಪ ಅಂದರೆ ಇನ್ನೊಂದು ಅದು ಯುಟಿಲಿಟಿ ಬಿಲ್ಸ್ ಪೇಮೆಂಟ್ ಮುಖಾಂತರ ಯಾವ ರೀತಿಯಾಗಿ ಇನ್ಕಮನ್ನು ಪಡಿಬೋದು, ಮತ್ತು ಈ ರೀತಿ ಯಾವ ರೀತಿ ಕ್ಯಾಶ್ ಬ್ಯಾಕ್ ಮುಖಾಂತರ ಯಾವ ರೀತಿ ಇನ್ಕಮನ್ನು ಪಡಿಬೋದು ಅಂತ ಟೋಟಲಿ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸರಿನಾ. ಮತ್ತು ಇನ್ನೊಂದು ಶಾಪಿಂಗ್ ಪೋರ್ಟಲ್ ಇದೆ, ಆ ಒಂದು ಶಾಪಿಂಗ್ ಪೋರ್ಟಲ್ ಮುಖಾಂತರ ಯಾವ ರೀತಿಯಾಗಿ ಇನ್ಕಮನ್ನು ಪಡಿಬೋದು ಅಂತ ಟೋಟಲ್ ಆಗಿ, ಮತ್ತು ನನಗೆ ಬಂದಿರುತ್ತವ ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಇನ್ಕಮ್ ಬಂದಿದೆ ಅಂತ ಟೋಟಲ್ ಆಗಿ ಇನ್ಫಾರ್ಮೇಷನ್. ಮತ್ತು ನಾನು ಏನಾದರೂ ಶಾಪಿಂಗ್ ಮಾಡಿದಾಗ ನನಗೆ ಏನಾದರೂ ಸೇವಿಂಗ್ ಆಗ್ತಾ ಇದೆ ಇಲ್ಲವೋ ಅಂತ, ಅದು ಟೋಟಲ್ ಆಗಿ TDS ಟ್ಯಾಕ್ಸ್ ಕಟ್ ಆಗಿತ್ತೋ ಇಲ್ಲವ, ಮತ್ತು ಇದರ ಏನಾದರೂ ನಿಮಗೆ ಇದರ ಮೂಲಕ ಯಾವ ರೀತಿಯಾಗಿ ಇನ್ಕಮ್ ಪಡಿಬೋದು ಅಂತ ಟೋಟಲ್ ಆಗಿ ಇನ್ಫಾರ್ಮೇಷನ್ ನಿಮ್ಮೊಂದಿಗೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇರ್ತೀನಿ. ಪ್ರತಿಯೊಬ್ಬರು ಈ ಒಂದು ವಿಡಿಯೋ ಎಂಡ್ವರೆಗೆ ಇರಿ, ಯಾಕಂದರೆ ಈ ಒಂದು ವಿಡಿಯೋ ಎಂಡ್ ಅಂದರೆ ಲೆಂದಿ ಆಗಿರುತ್ತೆ, ಭಾಳಷ್ಟು ದೊಡ್ಡದಾಗಿರುತ್ತೆ ಈ ಒಂದು ವಿಡಿಯೋ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಒಂದು ಕನ್ನಡದಲ್ಲಿ ಯೂಸ್ ಮೀ ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನ್ ಬಗ್ಗೆ ಟೋಟಲ್ ಆಗಿ ಇನ್ಫಾರ್ಮೇಷನ್ ಬೇಕೇ ಬೇಕಂದರೆ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಎಂಡ್ವರೆಗೆ ನೋಡಿ. ಮತ್ತು ಮತ್ತಷ್ಟು ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಯೂಸ್ ಮೀ ಆಪ್ ಕರ್ನಾಟಕ ಅಂತ ಸರಿನಾ. ಈ ಒಂದು ವಿಡಿಯೋಲಿ ನೀವು ನೋಡ್ಬೋದು, ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾನೆ ಹೋಗುತ್ತೆ. ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರತಿಯೊಂದು ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಬನ್ನಿ ಹಾಗಾದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಆಗಿ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ನಾವು ಹೋಮ್ ಪೇಜ್ ಸರಿನಾ. ಇಲ್ಲಿ ಹೋಮ್ ಪೇಜ್ ಕಾಣ್ತಾ ಇದೆ, ಹೋಮ್ ಪೇಜನ್ನು ನಾನು ಕ್ಲಿಕ್ ಮಾಡ್ತೇನೆ. ಸರಿ, ಹೋಮ್ ಪೇಜನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಪ್ರತಿಯೊಂದು ಪೋಸ್ಟನ್ನು ಅಪ್ಲೋಡ್ ಮಾಡಿದಾಗ ಯಾವ ರೀತಿಯಾಗಿ ಇನ್ಕಮ್ ಪಡಿಬೋದು. ಇದು ನಾನು ಇವರು ಸಚಿನ್ ಸೂರ್ಯವಂಶಿ ಸರ್ ಅಂತ, ಇವರಿಗೆ ನಾನು ಲೈಕ್ ಮಾಡ್ತೇನೆ. ಲೈಕ್ ಮಾಡಿದಾಗ ಇದೇ ರೀತಿ ನಾನು ಒಂದು ಲೈಕ್ ಮಾಡಿದೆ. ನೆಕ್ಸ್ಟ್ ನಾನು ಇನ್ನೊಂದು ಪೋಸ್ಟಿಗೆ ಅವರ ಪೋಸ್ಟಿಗೆ ನಾನು ಲೈಕ್ ಮಾಡ್ತೇನೆ. ಸರಿ, ಅವ್ರ ಪ್ರಾಪರ್ಲಿ ನಾವು ವಿಸಿಟ್ ಕೊಡ್ತೇನೆ. ವಿಸಿಟ್ ಕೊಟ್ಟು ನಾನು ಇನ್ನೊಂದು ಅವರಿಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇನ್ಕಮನ್ನು ವಿಡ್ರಾ ಹೊಡ್ಕೊಂಡಿದ್ದಾರೆ, ಆ ಒಂದು ಪೋಸ್ಟಿಗೆ ಕೂಡ ನಾನು ಲೈಕ್ ಮಾಡ್ತೇನೆ ಸರಿನಾ. ಈ ರೀತಿ 2 ಲೈಕಿಗೆ 1 ಕಾಯಿನ್ಸ್ ರಿಡೀಮ್ ಆಗುತ್ತೆ. ಪ್ರತಿಯೊಬ್ಬರು ಈ ಒಂದು ಕರೆಕ್ಟಾಗಿ ನೀವು ತಿಳ್ಕೊಳ್ಬೇಕು ಅಂತ ವಿಷಯ ಸರಿನಾ. ಮತ್ತು ನೆಕ್ಸ್ಟ್ ಬರೋಣ, ಇಲ್ಲಿ ಪ್ರಮೋಷನ್ ಕೂಡ ಮಾಡಿದೆ, ಇದೊಂದು ಕೂಡ ನಾನು ಲೈಕ್ ಮಾಡ್ತೇನೆ. ಪ್ರತಿಯೊಂದು ಲೈಕ್ ಮೇಲೆ ಪ್ರತಿಯೊಂದು ಕಂಪ್ನಿಯ ಟರ್ನ್ ಓವರ್ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಲ್ಲಿ ಇನ್ಕಮನ್ನು ಪಡಿಬಹುದು ಸರಿನಾ. ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ನನ್ನ ಇನ್ಕಮ್ ಕೂಡ ಬಂದಿದೆ ಅಂತ ತೋರಿಸ್ತೇನೆ ಇಲ್ಲಿ. ಸರಿ, ಶೇರ್ ಅಂತ ಆಪ್ಷನ್ ಕಾಣ್ತಿಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೈ ಇನ್ಕಮ್ ಇದೆ, ಮೈ ಇನ್ಕಮನ್ನು ಕ್ಲಿಕ್ ಮಾಡ್ತೇನೆ. ಮೈ ಇನ್ಕಮನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸೋಷಿಯಲ್ ಇನ್ಕಮ್ ಅಂದ್ಕೊಳ್ತೇವೆ ಸರಿನಾ. ಸೋಷಿಯಲ್ ಇನ್ಕಮ್ 10 ರೂಪಾಯಿ 70 ಪೈಸೆ ಬಂದಿದೆ. ಆ ಒಂದು ಯಾವ ರೀತಿ ಬಂದಿದೆ ಅಂತ ಪ್ರತಿಯೊಂದು ಪೋಸ್ಟ್ ಮೇಲೆ ಯಾವ ರೀತಿ ಬಂದಿದ್ದು ತೋರಿಸ್ತೇನೆ. ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಸರಿನಾ, 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ನನಗೆ ಎಷ್ಟು ₹1.87 ಮತ್ತು ಎಷ್ಟು ₹3 ಮತ್ತು 0.17 ಪೈಸಾ, 0.12 ಪೈಸಾ, 0.41 ಪೈಸಾ, ಈ ರೀತಿ 0.17 ಪೈಸಾ, ಈ ರೀತಿಯಾಗಿ ನನಗೆ ಇನ್ಕಮ್ ಕೂಡ ಸಿಗ್ತಾನೆ ಹೋಗಿದೆ. ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಮಾಡ್ತೇನೆ. ಸ್ಕ್ರೋಲ್ ಡೌನ್ ಮಾಡಿದಾಗ ಪ್ರತಿಯೊಂದು ಇಲ್ಲಿ ಅಪ್ಡೇಟ್ ಕೂಡ ಕಾಣ್ತಾ ಹೋಗುತ್ತೆ, ನಾನು ಯಾವ ರೀತಿ ಇನ್ಕಮ್ ಕೂಡ ಪಡ್ಕೊಂಡಿದ್ದೇನೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸರಿನಾ. ಈ ರೀತಿಯಾಗಿ ನೀವು ಒಂದೊಂದು ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ನೋಡ್ಬೋದು. ಇಲ್ಲಿ ಲೈವ್ ನಾನು ತೋರಿಸ್ತಾ ಇದ್ದೇನೆ ಸರಿನಾ. ನೆಕ್ಸ್ಟ್ ಬರುತ್ತೆ, ಈ ರೀತಿ ಇನ್ಕಮ್ ಕೂಡ ಬಂದಿದೆ ನನಗೆ. ಮತ್ತೇನಪ್ಪ ಅಂದರೆ ನಾನು ಒಂದು ಬೇರೆಯವರಿಗೆ ಶೇರ್ ರೆಫರಲ್ ಮಾಡ್ತಾ ಯಾವ ರೀತಿ ಇನ್ಕಮ್ ಕೂಡ ಪಡೆದಿದೆ ಅಂತ ಏನು ತೋರಿಸ್ತೇನೆ ನೋಡಿ. ಇಲ್ಲಿ ಟೋಟಲ್ ಇನ್ಕಮ್ ನನಗೆ ಸ್ಟಾರ್ಟ್ ಆಗಿದೆ 1 ತಿಂಗಳಲ್ಲಿ ಸರಿನಾ. ಅದು ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾಯಿದ್ದೆ, ಆದರೂ ಕೂಡ ಇಲ್ಲಿ ಯಾವ ರೀತಿ ಇನ್ಕಮ್ ಸಿಕ್ಕಿದೆ, ಟೋಟಲಾಗಿ ₹3,940.38 ನನಗೆ ಸಿಕ್ಕಿದೆ. ಮತ್ತು ನೆಕ್ಸ್ಟ್ ಬರ್ತಾನೆ, ಇಲ್ಲಿ ರೆಫರಲ್ ಇನ್ಕಮ್ ಎಷ್ಟು ಸಿಕ್ಕಿದೆ ನನಗೆ. ರೆಫರಲ್ ಇನ್ಕಮ್ ₹2,548 ಮತ್ತು ಟೀಮ್ ರೆಫರಲ್ ಇನ್ಕಮ್ ₹122.50. ರಾಯಲ್ಟಿ ಇನ್ಕಮ್ 81.26 ಟೀಮ್ ರಾಯಲ್ಟಿ ಇನ್ಕಮ್ 78.40 ಮತ್ತು ಸೋಷಿಯಲ್ ಇನ್ಕಮ್ 10.70 ₹10 ಸರಿನಾ. ಮತ್ತು ನೆಕ್ಸ್ಟ್ ಬರೋಣ,
ನೆಕ್ಸ್ಟ್ ರಾಯಲ್ಟಿ ಇನ್ಕಮ್ 51.68 ಪೈಸಾ, ಸರಿನಾ. 109 ಪಾಯಿಂಟ್ ಯಾವುದು ಗ್ರೋತ್ ಫಂಡ್, ಈ ರೀತಿ ಇನ್ಕಮ್ ಕೂಡ ಸಿಕ್ಕಿದೆ, ಸರಿನಾ. ನೆಕ್ಸ್ಟ್ ಬರೋಣ ಮತ್ತು ಕೆಳಗಡೆ ಯೂಸ್ ಮಿ ಪ್ರೌಡ್ ಫಂಡ್ ಎಷ್ಟು ಸಿಕ್ಕಿದೆ, 948 ರೂಪಾಯಿ .77 ಪೈಸಾ. ಈ ರೀತಿಯಾಗಿ ರೀಪರ್ಚೇಸ್ ಆದವು, ನಿಮ್ಮ ಟೀಮಿಂದ ರೀಪರ್ಚೇಸ್ ಆದರೂ ಕೂಡ ಇಲ್ಲಿ ಇನ್ಕಮ್ ಕೂಡ ಬರ್ತಾ ಹೋಗುತ್ತೆ, ಮತ್ತು ಕಂಪನಿ ಒಂದು ಆಫರ್ ಇನ್ಕಮ್ ಕೂಡ ನಿಮಗೆ ಸಿಗ್ತಾನೆ. ಈ ರೀತಿಯಾಗಿ ನಾನು ಟೋಟಲ್ ಆಗಿ 10 ಇನ್ಕಮಲ್ಲಿ ನನಗೆ ಎಷ್ಟು 10 ಇನ್ಕಮಲ್ಲಿ ನನಗೆ ಟೋಟಲ್ ಆಗಿ 8 ಇನ್ಕಮ್ ಕೂಡ ಸಿಗ್ತಾನೆ ಹೋಗಿದೆ, ಸರಿನಾ. ಈ ರೀತಿ ಪ್ರತಿಯೊಬ್ಬರು ನೀವು ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಯೂಸ್ ಮಾಡೋದ್ರೆ ಪ್ರತಿಯೊಂದು ಇನ್ಕಮ್ ಕೂಡ ಪಡಿಬೋದು, ಪ್ರತಿಯೊಬ್ಬರು ವ್ಯಕ್ತಿನೂ ಕೂಡ. ಓಕೆ, ನೆಕ್ಸ್ಟ್ ಹೋಗೋಣ. ಮತ್ತು ಈ ಒಂದು ಇನ್ಕಮ್ ಪಡೀಲೇಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಮತ್ತು ಪ್ರತಿದಿನ ಬೆಳಗ್ಗೆ ಕೂಡ ನಮ್ಮ ಕಂಪ್ನಿ ಒಂದು ನ್ಯಾಷನಲ್ ಝೂಮ್ ಮೀಟಿಂಗ್ ಕೂಡ ಇರುತ್ತೆ. ಆ ಒಂದು ಝೂಮ್ ಮೀಟಿಂಗ್ ಮುಖಾಂತರ ನೀವು ಜಾಯ್ನ್ ಆಗೋದ್ರಿಂದ ಪ್ರತಿಯೊಂದು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡಬೇಕು ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗುತ್ತೆ. ಮತ್ತು ಈ ರೀತಿ ಇನ್ಕಮ್ ಎಲ್ಲ ಬೇಕಂದರೆ ನಿಮಗೆ ಈ ರೀತಿ ಎಲ್ಲ ಇನ್ಕಮ್ ಬೇಕಂದರೆ ನಿಮಗೆ ಪ್ರತಿದಿನ ಡೈಲಿ ರಾತ್ರಿ 8 ಗಂಟೆಗೆ ಕೂಡ ಆ ಒಂದು ಝೂಮ್ ಮೀಟಿಂಗ್ ಕೂಡ ಇರುತ್ತೆ. ಆ ಒಂದು ಝೂಮ್ ಮೀಟಿಂಗ್ ಕೂಡ ಕೂತ್ರಿಂದ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಸಿಗ್ತಾನೆ ಹೋಗುತ್ತೆ, ಓಕೆನಾ. ಓಕೆ, ನಾನು ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋದಾಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವುದು ಯುಟಿಲಿಟಿ ಬಿಲ್ಸ್ ಪೇಮೆಂಟ್ ಅಂತ ನಾನು ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೇನೆ, ಸರಿನಾ. ಇಲ್ಲಿ ಕಾಣ್ತಾ ಇರ್ಬೋದು ಪೋಸ್ಟ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ಪೋಸ್ಟನ್ನು ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೀತಿ ಹೋಗುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಗ್ಯಾಲರಿ ಅಂತ ಕಾಣ್ತಾ ಇದೆಯಲ್ಲ, ಸರಿ, ಓಕೆ. ಈ ರೀತಿ ಗ್ಯಾಲರಿ ಎಲ್ಲ ಕಾಣ್ತಾ ಇಲ್ಲ. ಈ ಕೆಳಗಡೆ ಗ್ಯಾಲರಿ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾನೆ, ಪೋಸ್ಟನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಮಾಡಿದಾಗ ನನಗೆ ಇಷ್ಟವಾದಂಥ ಪೋಸ್ಟ್ ನಾನು ಒಂದು ಯಾವುದಂತಂದರೆ ಓಕೆ, ಇದ್ರ ಬಗ್ಗೆ ನಾನು ಕ್ಲಿಕ್ ಮಾಡಿದೆ. ಈ ಒಂದು ಫೋಟೋನ ಕ್ಲಿಕ್ ಮಾಡಿದಾಗ ನಾನು ಡನ್ ಅಂತ ಕೊಡ್ತೇನೆ. ಡನ್ ಅಂತ ಕೊಟ್ಟಿದಾಗ ಇದನ್ನು ನಾವು ಒಂದು ಅಂದರೆ ಒಂದು ಕಟ್ ಕೂಡ ಎಡಿಟ್ ಕೂಡ ಮಾಡ್ಬೋದು. ಕಟ್ಟಡ ಎಡಿಟ್ ಕೂಡ ಮಾಡಿ ನಾವು ಈ ಒಂದು ಪೋಸ್ಟನ್ನು ನಾನು ಇಲ್ಲಿ ಕಾಣ್ತಾ ಇದ್ದಿಲ್ಲ ಮೇಲ್ಗಡೆ ಹೀರೋ ಮಾರ್ಕ್ ರೈಟ್ ಮಾರ್ಕ್ ಕಾಣ್ತಾ ಇದ್ದಿಲ್ಲ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಈ ಒಂದು ಫೋಟೋ ಕೂಡ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ನೀವು ಏನಾದರೂ ಇಲ್ಲಿ ಕಾಣ್ತಾ ಇಲ್ಲ, ಇಲ್ಲಿ ನೀವು ಏನಾದರೂ ಬರಿಬೋದು. ನಿಮ್ಗೆ ಇಷ್ಟವಾದಂಥ ಒಂದು ಮಾಹಿತಿ ಏನಾದರೂ ಇದೆಲ್ಲ ನಾನು ಏನು ಬರೀತೇನೆ ಅದನ್ನು ಕೂಡ ಬರೀತೇನೆ, ಸರಿನಾ. ಯೂಸ್ ಮಿ ಸೋಷಿಯಲ್ ಸೇವಿಂಗ್, ಓಕೆ. ಈ ರೀತಿಯಾಗಿ ನಾನು ಬರೆದು ನಾನು ಇಲ್ಲಿ ಮೇಲ್ಗಡೆ ಕಾಣ್ತಾ ಇಲ್ಲ ಪೋಸ್ಟ್ ಅಂತ ಕಾಣ್ತಾ ಇದ್ದಾರೆ. ಆಪ್ಷನನ್ನು ಕ್ಲಿಕ್ ಮಾಡಿ ನಾನು ಪೋಸ್ಟನ್ನು ಮಾಡ್ತೇನೆ, ಸರಿನಾ. ಇಲ್ಲಿ ಕಾಣ್ತಾ ಇರ್ಬೋದು, ಇದು ಹೋಗುತ್ತೆ, ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣ ಯುವರ್ ಪೋಸ್ಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬರ್ತೇನೆ ನಾನು. ನೆಕ್ಸ್ಟಲ್ಲಿ ಬಂದಾಗ ನನಗೆ ಇಲ್ಲಿ ಕಾಣ್ತಾನೆ ಇರ್ಬೋದು, ಸರಿನಾ. ಓಕೆ ಫ್ರೆಂಡ್ಸ್, ಇಲ್ಲಿ ಕಾಣ್ತಾನೆ ಇದೆ ಯುವರ್ ಪೋಸ್ಟ್ ಈಸ್ ವೇಟಿಂಗ್ ಫಾರ್ ಅಪ್ರೂವಲ್. ಈ ರೀತಿಯಾಗಿ ಪ್ರತಿಯೊಂದು ಪೋಸ್ಟ್ ನೀವು ಅಪ್ಲೋಡ್ ಮಾಡಿದಾಗ ಈ ಒಂದು ಪೋಸ್ಟ್ ನಿಮಗೆ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಒಂದು ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನಲ್ಲಿ ಈ ಒಂದು ಪೋಸ್ಟ್ ಸೇಫ್ ಇದೆಯೋ ಇಲ್ಲೋ, ಪ್ರತಿಯೊಂದು ಏನಾದರೂ ಅವರ ಒಂದು ಪರ್ಸ್ನಲ್ ಫೋಟೋ ಏನಾದರೂ ಸೇಫ್ ಇದೆಯೋ ಇಲ್ಲೋ, ಏನಾದರೂ ಒಂದು ಇನ್ಲೀಗಲಿ ಆದಂಥ ಒಂದು ಏನಾದರೂ ಫೋಟೋ ನೀವು ಅಪ್ಲೋಡ್ ಮಾಡಿದಾಗ ಪ್ರತಿಯೊಂದು ಪೋಸ್ಟ್ಗಳು ಈ ರೀತಿಯಾಗಿ ಕಂಪ್ನಿಗೆ 5 ರಿಂದ 10 ನಿಮಿಷ ವೆರಿಫೈ ಆಗುತ್ತೆ. ಪ್ರತಿಯೊಂದು ಪೋಸ್ಟ್ ಕೂಡ ವೆರಿಫೈ ಹೋದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಸರಿನಾ. ನಾನು ಬೆಳಗ್ಗೆ ನಾನು ಅಷ್ಟೇ ಮಧ್ಯಾಹ್ನ 1:35ಕ್ಕೆ ನಾನು ಪೋಸ್ಟ್ ಮಾಡಿದೆ, ಅದೊಂದು ಕೂಡ ಅಪ್ಲೋಡ್ ಆಗಿದೆ, ಸರಿನಾ. ಈ ರೀತಿಯಾಗಿ ನೀವು ಪ್ರತಿಯೊಂದು ಪೋಸ್ಟ್ ಮೇಲೆ ನೀವು ಅಪ್ಲೋಡ್ ಕೊಟ್ಟ ಕಂಪ್ನಿ ವತಿಯಿಂದ ಯುವರ್ ಪೋಸ್ಟ್ ಹ್ಯಾಸ್ ಬಿನ್ ಅಪ್ಲೋಡ್ ಅಂತ ಬಂದು ಕಂಪ್ನಿ ವತಿಯಿಂದ ಸಿಕ್ಕಾಗ ನಿಮಗೇನಾಗುತ್ತೆ, ಪ್ರತಿಯೊಂದು ನಿಮಗೆ ಕಂಪ್ನಿ ಒಂದು ಟರ್ನ್ ಓವರ್ ಮೇಲೆ ಪ್ರತಿಯೊಂದು ಲೈಕ್ ಮೇಲೆ ಕಂಪ್ನಿ ಮೇಲೆ ಇಲ್ಲಿ ತೋರಿಸ್ತೇನೆ ಯಾವ ರೀತಿ ನನಗೆ ಲೈಕ್ ಬಂದಿದೆ ಸಣ್ಣ ಇಲ್ಲಿ ಕಾಣ್ತದೆ. ಈ ರೀತಿ ಲೈಕ್ ಕೂಡ ಸಿಕ್ಕಿದೆ. ಈ ರೀತಿ ಲೈಕ್ ಕಮೆಂಟ್ ಮೇಲೆ ನಮಗೆ ಇನ್ಕಮ್ ಕೂಡ ಸಿಗ್ತಾನೆ ಹೋಗಿ. ಸರಿ, ನಾನು ನೆಕ್ಸ್ಟ್ ಬರ್ತೇನೆ. ನಾನು ಸೆಕೆಂಡ್ ಆಪ್ಷನ್ ಎಲ್ಲಪ್ಪ ಅಂದರೆ ನಮ್ಮ ಒಂದು ಯೂಸ್ ಮಿ ಒಂದು ಅಪ್ಲಿಕೇಶನ್ ಸೆಕೆಂಡ್ ಆಪ್ಷನ್ ಸೇವ್ ಅಂತ ಹೋಗ್ತೇನೆ. ಯುಟಿಲಿಟಿ ಬಿಲ್ಸ್ ಪೇಮೆಂಟ್ ಯಾವ ರೀತಿ ಸಿಕ್ಕಿದೆ ಅಂತ ತೋರಿಸ್ತೇನೆ. ಅದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಾನು ಎಲ್ಲಿ ಹೋಗ್ತೇನೆ ಅಂದರೆ ಇಲ್ಲಿ ಬಿಲ್ಸ್ ಪೇ ಅಂತ ಇದೆ ಆಪ್ಷನ್. ಈ ಒಂದು ಬಿಲ್ಸ್ ಪೇ ಅನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ನಾವು ಕಾಣ್ಬೋದು ಪ್ರತಿಯೊಂದು ಏನಪ್ಪ ಅಂದರೆ ಇಲ್ಲಿ ಮೊಬೈಲ್ ರೀಚಾರ್ಜ್ ಇದೆ, DTH ರೀಚಾರ್ಜ್ ಇದೆ, ಫಾಸ್ಟ್ಯಾಗ್ ರೀಚಾರ್ಜ್ ಕೂಡ ಮಾಡ್ಬೋದು, ಮತ್ತು ಬ್ರಾಡ್ಬ್ಯಾಂಡ್ ಇದೆ, ನಮ್ಮ ಒಂದು ವೈಫೈ ಕನೆಕ್ಟ್ ಇರುತ್ತಲ್ಲ ಅದರಿಂದ ಕೂಡ ನಾವು ರೀಚಾರ್ಜ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ಇಲ್ಲಿ ನಾವು ಕರೆಂಟ್ ಬಿಲ್ ಕೂಡ ಪೇ ಮಾಡ್ಬೋದು, ಮತ್ತು LPG ಗ್ಯಾಸ್ ಕೂಡ ಇಲ್ಲಿ ಬುಕ್ ಮಾಡ್ಬೋದು, ಮತ್ತು
ಲ್ಯಾಂಡ್ಲೈನ್ ಪೋಸ್ಟ್ ಪೇಡ್ ಅಂತ ಇರುತ್ತೆ ಅದು ಕೂಡ ಮಾಡ್ಬೋದು. ಮತ್ತು ನಮ್ಮ ವಾಟರ್ ಬಿಲ್ ಅಂದರೆ ನೀರಿನ ಒಂದು ಬಿಲ್ ಕೂಡ ನಾವು ಇದರಿಂದ ಪೇ ಮಾಡ್ಬೋದು. ಮತ್ತು ನಮ್ಮ ಟಿ ವಿ ಕೇಬಲ್ ಕೂಡ ನಾವು ಇದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಮತ್ತೇನಪ್ಪ ಅಂದರೆ ಇಲ್ಲಿ ಗ್ಯಾಸ್ ಕೂಡ ಇಲ್ಲಿ ಅದನ್ನು ಗ್ಯಾಸ್ ಪೈಪು ನಾವು ಅದನ್ನು ಕೂಡ ಮಾಡ್ಬೋದು, ಸರಿನಾ, ಪೇಮೆಂಟ್ ಕೂಡ ಮಾಡ್ಬೋದು. ಮತ್ತು ಮುನ್ಸಿಪಲ್ ಟ್ಯಾಕ್ಸಸ್ ಕೂಡ ಇರುತ್ತೆ. ಮತ್ತು ಬೋರ್ಡ್ ಬ್ಯಾಂಡ್ ಪೋಸ್ಟ್ ಪೇಡ್ ಕೂಡ ಇಲ್ಲಿ ಮಾಡ್ಬೋದು, ಸರಿನಾ. ನೆಕ್ಸ್ಟ್ ಬರುವಂಥ ದಿನದಲ್ಲಿ ಲೋನ್ ರೀಪೇಮೆಂಟ್ ಅಂದರೆ ನೀವು ತೊಗೊಂಡಿರೋ ಲೋನ್ ಮೇಲೆ ಸರಿನಾ, ನೀವು ತೊಗೊಂಡಿರೋ ಲೋನ್ ಮೇಲೆ ಇಲ್ಲಿಂದ ಈ ಮುಖಾಂತರ ನೀವು ಡೈರೆಕ್ಟಾಗಿ ಅವ್ರಿಗೆ ಯಾವುದೋ ಒಂದು ಲೋನ್ ಕೂಡ ಅವರು ಪೇಮೆಂಟ್ ಮಾಡೋದಾಗಲಿ ಇದರ ಮುಖಾಂತರ ನೀವು ಮಾಡ್ಬೋದು, ಸರಿನಾ. ಕ್ರೆಡಿಟ್ ಕಾರ್ಡ್ ಮುಖಾಂತರ ಇಲ್ಲಿ ನೀವು ಮಾಡ್ಬೋದು, ಸರಿನಾ. ಈ ರೀತಿಯಾಗಿ ಇನ್ಸೂರೆನ್ಸ್ ಕೂಡ ಇಲ್ಲಿ ತುಂಬೋದು. ಮತ್ತು ಲೋನ್ ಪೇಮೆಂಟ್ ಇದು ಡೆಬಿಟ್ ಕಾರ್ಡ್ ಮುಖಾಂತರ ಈ ರೀತಿಯಾಗಿ ಟೋಟಲ್ ಆಗಿ ಎಲ್ಲ ಕೂಡ ಬೆನಿಫಿಟ್ ಕೂಡ ಬರುವಂಥ ದಿನಗಳು ತಗೋಬೋದು, ಸರಿನಾ. ಅಲ್ಲಿವರೆಗೆ ಇಲ್ಲಿ ಮೇಲುಗಡೆ ಕಾಣ್ತಾ ಇಲ್ಲ ಇವೆಲ್ಲ, ಸರಿನಾ, ಇವೆಲ್ಲ ಆಲ್ರೆಡಿ ನಡೆದಿದೆ. ಪ್ರತಿಯೊಂದು ನೀವು ಆರಾಮಾಗಿ ಬಿಲ್ಸ್ ಪೇಮೆಂಟನ್ನು ಮಾಡ್ಬೋದು, ಸರಿ. ನೆಕ್ಸ್ಟ್ ಅಲ್ಲಿ ಬರ್ತಾನೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಮೊಬೈಲ್ ರಿಚಾರ್ಜ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ, ಟೋಟಲ್ ಆಗಿ ರಿಚಾರ್ಜ್ ಬಿಲ್ಸ್ ಪೇ ಅರ್ನ್ 10% ಯೂಸ್ ಮೀ ಕಾಯಿನ್ಸ್ ಅಂತ ಎವ್ರಿ ಒಂದು ಟ್ರಾನ್ಸಾಕ್ಷನ್ ಮೇಲೆ ನಿಮಗೆ 10% ಕಾಯಿನ್ಸ್ ಕೂಡ ಸಿಗುತ್ತೆ. ಆ ಒಂದು ಕಾಯಿನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಾನು ಬ್ಯಾಕ್ ಬಂದಾಗ ಇಲ್ಲಿ ನೋಡ್ಬೋದು. ನಾವು ಪ್ರತಿಯೊಂದು ಪೋಸ್ಟ್ ಎಲ್ಲ ಮಾಡ್ತಾವಲ್ಲ, ಪ್ರತಿಯೊಂದು ಪೋಸ್ಟ್ ಮಾಡಲಿಕ್ಕೆ ನಮಗೆ ಏನು ಬರಬೇಕು, ಇಲ್ಲಿ ಸೆಕೆಂಡ್ ನನಗೆ ಹೋಗಿದೆ ಸೇವ್ ಅಂತ ಆಪ್ಷನ್ ಉಳಿದೆ. ಆ ಒಂದು ಪ್ರತಿಯೊಂದು ನಾವು ಪೋಸ್ಟ್ ಇಲ್ಲಿ ನಮಗೆ ಇಲ್ಲಿ ಕೌಂಟ್ ಆಗುತ್ತೆ. ಇಲ್ಲಪ್ಪ ಅಂದರೆ ಇಲ್ಲಿ ಕಾಣ್ತಾ ಇದೆ ಕಾಯಿನ್ಸ್ ಇದೆ, ಸರಿನಾ. ಇಲ್ಲಿ ಕಾಯಿನ್ಸಿಗೆ ನಾವು ಟಚ್ ಮಾಡಿದಾಗ ಇಲ್ಲಿ ಟೋಟಲ್ ಆಗಿ ನಮಗೆ 4641.78 ಕಾಯಿನ್ಸ್ ಕೂಡ ಇದೆ. ಆ ಒಂದು ಕಾಯಿನ್ಸ್ ಅಲ್ಲಿ ನಿಮಗೆ ಪ್ರತಿಯೊಂದು ರಿಚಾರ್ಜ್ ಮಾಡಿದಾಗ ಮತ್ತು ಶಾಪಿಂಗ್ ಮಾಡೋ ಮುಖಾಂತರ ನೀವು ಏನಾದರೂ ಪರ್ಚೇಸ್ ಮಾಡೋಕೆ ಅಲ್ಲಿ ಕೂಡ ಕಾಯಿನ್ಸ್ ಸಿಗುತ್ತೆ. ಆ ಒಂದು ಕಾಯಿನ್ಸ್ ಇಲ್ಲಿ ತೋರಿಸುತ್ತೆ ಟೋಟಲ್ ಆಗಿ ಇಲ್ಲಿ ಸಿಗುತ್ತೆ, ಸರಿನಾ. ನೆಕ್ಸ್ಟ್ ಬರ್ತೇನೆ ಇಲ್ಲಿ ಆ ಒಂದು ಕಾಯಿನ್ಸನ್ನು ಎಲ್ಲಿ ರಿಡೀಮ್ ಆಗುತ್ತೆ ಅಂದರೆ ಪ್ರತಿಯೊಂದು ಪೋಸ್ಟ್ ನೀವು ಅಪ್ಲೋಡ್ ಮಾಡಿದಾಗ ಒಂದೊಂದು ಕಾಯಿನ್ಸ್ ಕೂಡ ಇಲ್ಲಿ ಕಟ್ ಆಗ್ತಾನೆ ಹೋಗುತ್ತೆ. ಮತ್ತು ಏನಪ್ಪ ನಿಮಗೆ ಯಾರಾದರೂ 2 ಲೈಕ್ ಮಾಡಿದಾಗ ನಿಮಗೆ ಅಲ್ಲಿ ಒಂದು 2 ಲೈಕ್ ಮಾಡಿದಾಗ ನಿಮಗೆ 1 ಕಾಯಿನ್ಸ್ ರಿಡೀಮ್ ಆಗುತ್ತೆ, ಸರಿನಾ. 2 ಲೈಕಿಗೆ 1 ಕಾಯಿನ್ ರಿಡೀಮ್ ಆಗುತ್ತೆ. ಮತ್ತೇನಪ್ಪ ಅಂದರೆ ಆ ಒಂದು ನಿಮಗೆ ಲೈಕ್ ಮಾಡಿದಲ್ಲಿ ಯಾರು ನಿಮಗೆ ಲೈಕ್ ಮಾಡಿದ ಆ ಒಂದು ನಿಮಗೆ ಎಷ್ಟು ಲೈಕ್ ಇದೆ ಟೋಟಲ್ ಆಗಿ ಇವತ್ತು ಒಂದು ದಿವಸದಲ್ಲಿ ನಿಮಗೆ 10 ಲೈಕ್ ಅಂದರೆ 10 ಲೈಕ್ ಅಥವಾ 1 ಲೈಕ್ ಬಂದಿದ್ದರೆ 1 ಲೈಕ್ ಮೇಲೆ ನಿಮಗೆ ಕಂಪ್ನಿಯ 5% ಟರ್ನ್ ಓವರ್ ಮೇಲೆ ನಿಮಗೆ ಇನ್ಕಮ್ ಕೂಡ ಸಿಗ್ತಾನೆ ಹೋಗುತ್ತೆ, ಸರಿನಾ. ನೆಕ್ಸ್ಟ್ ಬರೋಣ. ಸೆಕೆಂಡ್ ಆಪ್ಷನ್ ಯಾವುದು, ಬಿಲ್ಸ್ ಪೇಮೆಂಟ್ ಆಯಿತು. ಬಿಲ್ಸ್ ಪೇಮೆಂಟಲ್ಲಿ ನೀವು ಈ ರೀತಿ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವುದು ನಮಗೆ ಶಾಪಿಂಗ್ ಪೋರ್ಟಲ್, ಸರಿನಾ. ಶಾಪಿಂಗ್ ಪೋರ್ಟಲ್ ಎಲ್ಲಿದೆಯಪ್ಪ ಅಂದರೆ ಇಲ್ಲಿ ಕಾಣ್ತಾ ಇದೆ ಗ್ಯಾಸ್ ಬಾಜುಕ ಶಾಪಿಂಗ್ ಅಂತ, ಸರಿನಾ. ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಾನು ಏನಪ್ಪ ಅಂದರೆ ನಮಗೆ ಬೇಕಾದಂಥ ಒಂದು ವಸ್ತುವನ್ನು ನಾನು ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಮೆಸೋ ಅಮೆಝಾನ್ ಯೂಸ್ ಮಾಡೋಲ್ಲ. ಯಾಕಂದರೆ ಮೆಸೋ ಅಮೆಝಾನಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ನಮಗೆ ಪ್ರತಿಯೊಂದು ನಾವು ಏನಾದರೂ ಒಂದು ವಸ್ತುವನ್ನು ಬೈ ಮಾಡಿದಾಗ ಅಲ್ಲಿಗಿಂತ ಇಲ್ಲಿ 50ರಿಂದ 100 ರೂಪಾಯಿ ಡಿಫ್ರೆನ್ಸ್ ಆಗಿರುತ್ತೆ ಪ್ರತಿಯೊಂದು ವಸ್ತು. ಅದಕ್ಕೋಸ್ಕರ ಈ ಒಂದು ಒಂದು ಶಾಪಿಂಗ್ ಪೋರ್ಟಲ್ ನಾನು ಯೂಸ್ ಮಾಡ್ತೇನೆ. ಮತ್ತೇನಪ್ಪ ಅಂದರೆ ಇದರಲ್ಲಿ ಪ್ರತಿಯೊಂದು ಬ್ರ್ಯಾಂಡೆಡ್ ವಸ್ತುಗಳಿರುತ್ತೆ. ಮತ್ತು ಸಣ್ಣ ಉದ್ಯಮಿ ಯಾರಿರ್ತಾರಲ್ಲ ಆ ಒಂದು ಉದ್ಯಮಿಗಳ ಮೇಲೆಗೆ ತಗೊಂಡೋಗಿ ಅವರಿಗೆ ಏನಪ್ಪ ಮಾಡ್ತಾರೆ ಅಂದರೆ ಈ ಒಂದು ಶಾಪಿಂಗ್ ಪೋರ್ಟಲ್ ಕೂಡ ನೀವು ಅವರ ಒಂದು ಏನಾದರೂ ಪ್ರಾಡಕ್ಟ್ ಏನಾದರೂ ಇರುತ್ತಲ್ಲ ಈ ಒಂದು ಶಾಪಿಂಗ್ ಪೋರ್ಟಲ್ ಮುಖಾಂತರ ಅವರು ಕೂಡ ಇಲ್ಲಿ ನೀವು ಸೇಲ್ ಮಾಡ್ಬೋದು. ಪ್ರತಿಯೊಂದು ಈ ಒಂದು ನಮ್ಮ ಕಂಪ್ನಿ ಒಂದು ಯೂಸ್ಮಿ ಒಂದು ಕಂಪ್ನಿ ಜೊತೆಗೆ ಟೈಪ್ ಮಾಡಿ ಪ್ರತಿಯೊಂದು ಸಣ್ಣ ಉದ್ಯಮಿ ಕೂಡ ಈ ಒಂದು ನಮ್ಮ ಸೋಷಿಯಲ್ ಮೀಡಿಯಾ ಕಮ್ಯುನಿಟಿಯ ಒಂದು ಅವರ ಒಂದು ಜೋಡಣೆ ಮಾಡಿಕೊಂಡು ಪ್ರತಿಯೊಂದು ನೀವು ಈ ಒಂದು ಪ್ರಾಡಕ್ಟನ್ನು ನಿಮ್ಮ ಒಂದು ಪ್ರಾಡಕ್ಟನ್ನು ಇದರ ಮುಖಾಂತರ ನೀವು ಆನ್ಲೈನ್ ಕೂಡ ಒಂದು ಶಾಪಿಂಗ್ ಪೋರ್ಟಲಲ್ಲಿ ನೀವು ವಸ್ತುವನ್ನು ಮಾರ್ಬೋದು, ಸರಿನಾ. ಈ ರೀತಿಯಾಗಿ ನಾವು ಕಂಪ್ನಿ ಅವೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಕಂಪ್ನಿ ವತಿಯಿಂದ ಇರುತ್ತೆ. ಆ ಒಂದು ಕಂಡೀಷನ್ ಜೊತೆಗೆ ನೀವು ಟೈಪ್ ಆದ ತಕ್ಷಣ ಪ್ರತಿಯೊಂದು ವಸ್ತುವನ್ನು ಇಲ್ಲಿ ನೀವು ಹಾಕ್ಬೋದು. ಮತ್ತು ಪ್ರತಿಯೊಂದು ವಸ್ತು ಇಲ್ಲಿ ಅವರು ಕಂಪೇರ್ ಮಾಡಿದಾಗ ಪ್ರತಿಯೊಂದು ವಸ್ತು ಕೂಡ ಇಲ್ಲಿ ಒಂದು 50ರಿಂದ 100 ರೂಪಾಯಿ ಕೂಡ ಕಮ್ಮಿ ಇರುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ವಸ್ತು ನಮಗೆ ತೋರಿಸ್ತಾ ಹೋಗ್ತೇನೆ. ಈಗ ನಮಗೆ ಬರ್ಡ್ಸ್ ಕೂಡ ಸಿಗುತ್ತೆ ಇಲ್ಲಿ, ಸರಿನಾ. ಇಲ್ಲಿ ನಮಗೆ ವೈರ್ಲೆಸ್ ಹೆಡ್ಫೋನ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ವೈರ್ಲೆಸ್ ನಾವು ಒಂದು ಇದು ಅಂದರೆ ಮೊಬೈಲ್ ಕೂಡ ರೀಚಾರ್ಜ್ ಮಾಡ್ಬೋದು. ವೈರ್ಲೆಸ್ ಕೂಡ ಇದು ಇದೆ. ಮತ್ತು ಅಂಬ್ರೆಲಾ ಇದೆ. ಮತ್ತು ಇಲ್ಲಿ ನಾವು ಏನಪ್ಪ ಅಂದರೆ ಇಲ್ಲಿ ಸರಿ ಈ ಒಂದು ಕೂಡ ನಮಗೆ ಅಂಬ್ರೆಲಾ ಕೂಡ ಸಿಕ್ಕಿದೆ. ಮತ್ತು ಪವರ್ ಬ್ಯಾಂಕ್. ನೆಕ್ಸ್ಟ್ ಬರೋಣ ಕೆಳಗಡೆ. ನೆಕ್ಸ್ಟ್ ಬರೋಣ. ಸರಿ, ಓಕೆ. ನಾವು ಒಂದು ಪ್ರಾಡಕ್ಟ್ ನಿಮಗೆ ತೋರಿಸ್ತೇನೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿದೆ ಅಂತ. ಒಂದು ವಸ್ತು
ಅಲ್ಕಲೈನ್ ಜಾರ್ ಅಲ್ಕಲೈನ್ ಜಾರ್ ವಾಟರ್ ಅಂತ ಸರಿ ಓಕೆ ಇಲ್ಲೇ ಇದೆ. ಓಕೆ 5 ಲೀಟ್ರ್ ಜಾರ್ ಇದನ್ನು ನಾನು ಬೇರೆ ಒಂದು ಕಂಪ್ನಿಗೆ ಕಂಪೇರ್ ಮಾಡಿದಾಗ ಆ ಒಂದು ಕೂಡ ನಿಮಗೆ ಅಪ್ಡೇಟ್ ಕೂಡ ಕೊಡ್ತೇನೆ ಸರಿನಾ. ಆ ಒಂದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ಇನ್ಕಮ್ ಅಂದರೆ ಅಲ್ಲಿ ಯಾವ ರೀತಿ ರೇಟ್ ಇದೆ, ಅಲ್ಲಿ ನಿಮಗೆ 7,000 8,000 ರೂಪಾಯಿ ರೇಟ್ ಇರುತ್ತೆ. ಇಲ್ಲಿ ನಿಮಗೆ ಜಸ್ಟ್ ಎಷ್ಟು ಸಿಗ್ತಾ ಇದೆ 2,699 ರೂಪಾಯಿ ಸರಿನಾ. ಈ ರೀತಿ ನಾನು ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ ಅಂತ ತೋರಿಸ್ತಾ ಹೋಗ್ತೇನೆ ಸರಿನಾ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರಿನಾ, ಇಲ್ಲಿ ನೋಡ್ತಾನೆ. ಓಕೆ ಈ ಒಂದು ಪ್ರಾಡಕ್ಟನ್ನು ನಾನು ಬೈ ಮಾಡ್ತೇನೆ. ಐ ಟು ಕಾರ್ಡ್ ಅಂತ ಹಾಕ್ತೇನೆ. ಇಲ್ಲಿ ಯಾವುದು ಐ ಟು ಕಾರ್ಡ್ ಅಂತ ಹಾಕಿದಾಗ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಹೋಗುತ್ತೆ ಸರಿನಾ. ಇದನ್ನು ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ 2,699 ರೂಪಾಯಿ ಸರಿನಾ. 2,699 ಸಿಕ್ಕಿದೆ ಸರಿನಾ. ಪ್ಲೇಸ್ ಆರ್ಡ್ರನ್ನ ಹೊಡಿತೇನೆ ನಾನು. ಪ್ಲೇಸ್ ಆರ್ಡ್ರನ್ನ ಹೊಡೆದಾಗ ಇಲ್ಲಿ ನಿಮಗೆ ಈ ಒಂದು ವಸ್ತುನ ನೀವು ನಿಮ್ಮ ಒಂದು ಇಲ್ಲಿ ಕಾಣ್ತಲ್ಲ ಚೇಂಜ್ ಅಡ್ರೆಸ್, ನಿಮ್ಮ ಚೇಂಜ್ ಬೇಕಾದರೆ ನಿಮ್ಮ ಅಡ್ರೆಸ್ ಒಂದು ರಾಂಗ್ ಇದೆ ಕೂಡ ನೀವು ಸಿಟಿಲಿದ್ದರೆ ಕೂಡ ಅಲ್ಲಿ ಆ ಒಂದು ಅಡ್ರೆಸ್ಸನ್ನು ನೀವು ಎಡಿಟ್ ಮಾಡಿ ಪ್ರತಿಯೊಂದು ಎಡಿಟ್ ಮಾಡಿ ನೀವು ಹಾಕಿ ನಿಮ್ಮ ಒಂದು ಪ್ಲೇಸಿಗೆ ನಿಮ್ಮ ಒಂದು ಇರುವಂಥ ಅಡ್ರೆಸ್ಗೆ ನೀವು ಪ್ರತಿಯೊಬ್ಬರು ಆ ಒಂದು ಪ್ರಾಡಕ್ಟನ್ನು ನೀವು ಬೈ ಕೂಡ ಮಾಡ್ಬೋದು ಸರಿನಾ. ನೆಕ್ಸ್ಟ್ ಈ ಒಂದು ಇಲ್ಲಿ ನಿಮಗೆ ಡಿಸ್ಕೌಂಟ್ ಹೇಗೆ ಸಿಕ್ಕಿದೆ ಸರಿನಾ, ಇಲ್ಲಿ ತೋರಿಸ್ತೇನೆ. ಬ್ಯಾಕ್ ಹೋಗ್ತೇನೆ. ಇಲ್ಲಿ ಒಂದು ಟೋಟಲ್ ಅಮೌಂಟ್ ಎಷ್ಟಿದೆ 2,699 ರೂಪಾಯಿ ಇದೆ. ನೆಕ್ಸ್ಟ್ ಇಲ್ಲಿ ನನಗೆ ಡಿಸ್ಕೌಂಟ್ ಬೇಕು. ಡಿಸ್ಕೌಂಟ್ ಬೇಕಂದರೆ 107 ರೂಪಾಯಿ 107.96 ರೂಪಾಯಿ ನಿಮಗೆ ಸಿಗುತ್ತೆ ಸರಿನಾ. ಇಲ್ಲಿ ಏನಪ್ಪ ಅಂದರೆ ಒಂದು ಯೂಸ್ಮಿ ಕಾಯಿನ್ಸ್ 1 ರೂಪಾಯಿಗೆ ಕನ್ವರ್ಟ್ ಆಗಿ ನಿಮಗೆ 107.96 ಪೈಸಾ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸರಿನಾ. ಈ ರೀತಿಯಾಗಿ ನೀವು ಡಿಸ್ಕೌಂಟ್ ಕೂಡ ಪಡಿಬೋದು. ಅಥವಾ ನನಗೆ ಡಿಸ್ಕೌಂಟ್ ಬೇಡಪ್ಪ, ನನಗೆ ಯೂಸ್ಮಿ ಕಾಯಿನ್ಸ್ ಬೇಕಂದರೆ ಇಲ್ಲಿ ನೀವು 30% ಯೂಸ್ಮಿ ಕಾಯಿನ್ಸ್ ನಿಮಗೆ ರಿಡೀಮ್ ಆಗುತ್ತೆ ಸರಿನಾ. ಎಷ್ಟಾಗುತ್ತೆ 512.81 ಪೈಸಾ ನಿಮಗೆ ರಿಡೀಮ್ ಕೂಡ ಮಾಡುತ್ತೆ ಸರಿನಾ. ಇಲ್ಲಿ ಒಂದು ಅಪ್ಲೈ ಕೂಡ ಹೊಡೋದ್ರಿಂದ ಇಲ್ಲಿ ರಿಡೀಮ್ ಕೂಡ ಆಗುತ್ತೆ. ನಾನು ತೋರಿಸ್ತೇನೆ ನಿಮಗೆ ಯೂಸ್ಮಿ ಕಾಯಿನ್ ಅನ್ನೋ ಡಿಸ್ಕೌಂಟ್ ಬೇಕಪ್ಪ. ಇಲ್ಲಿ ಡಿಸ್ಕೌಂಟ್ ಬೇದಾಗ ನಾನು ಏನು ಮಾಡ್ತೇನೆ, ಅಪ್ಲೈ ಮಾಡಿದಾಗ ಎಷ್ಟು ಬಂತು, ಇಲ್ಲಿ ಡಿಸ್ಕೌಂಟ್ ಎಷ್ಟು ಬಂತು 107 ರೂಪಾಯಿ ಸರಿನಾ. ಇಲ್ಲಿ ತೋರಿಸ್ತೇನೆ ಎಷ್ಟು ಬಂತು 2,591. ಇದನ್ನು ನಾನು ಕ್ಲಿಕ್ ಮಾಡ್ತೇನೆ. ಪ್ರೊಸೆಸ್ ಟು ಪೇ ಅಂತ ಕೊಟ್ಟಾಗ ನಮಗೆ ಇಲ್ಲಿ ನೋಡ್ತಾ ಇರೋದು ನನ್ನ ವ್ಯಾಲೆಟಲ್ಲಿ ಆಲ್ರೆಡಿ 499 ರೂಪಾಯಿ ಇದೆ. ಆ ಒಂದು ಅಮೌಂಟನ್ನು ಮೈನಸ್ ಮಾಡಿ ಎಷ್ಟು ಸಿಕ್ಕಿದೆ, ಇಲ್ಲಿ 2,991 ರೂಪಾಯಿ ಬಂದಿದೆ ಸರಿನಾ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಅಮೌಂಟನ್ನು ಪೇ ಮಾಡಿ ನೀವು ಡೈರೆಕ್ಟಾಗಿ ಎಷ್ಟು ಹೋಗಿದೆ 2,091 ರೂಪಾಯಿ ನೀವು ಡೈರೆಕ್ಟಾಗಿ UPI ಸಿಸ್ಟಮ್ ಮುಖಾಂತರ ನೀವು ಡೈರೆಕ್ಟಾಗಿ ಪ್ರೊಸೆಸ್ ಟು ಪೇ ಕೊಟ್ಟಾಗ ಇಲ್ಲಿ ಪ್ರೊಸೆಸ್ ಟು ಪೇ ಕೊಟ್ಟಾಗ ಡೈರೆಕ್ಟಾಗಿ ಅವರ ನಿಮಗೆ ಒಂದು ವ್ಯಾಲೆಟಿಂದ ಕಟ್ಟಾಗ ಸರಿನಾ. ಓಕೆ ಓಕೆ ಬಂತು ಆಪ್ಷನ್ ಸರಿನಾ. ಮತ್ತೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಬೇಕಾದರೆ QR ಕೋಡ್ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ನಿಮ್ಮ ಬೇರೆ ಫೋನ್ಪೇಯಲ್ಲಿ ಅಮೌಂಟ್ ಇದ್ದರೆ ಸರಿನಾ, ಅವರ ಒಂದು ಮೊಬೈಲಿಂದ ಡೈರೆಕ್ಟಾಗಿ ನೀವು ಸ್ಕ್ಯಾನನ್ನು ಮಾಡಿದಾಗ ಡೈರೆಕ್ಟಾಗಿ ಆಟೋಮೆಟಿಕ್ ಅಮೌಂಟ್ ತೊಗೊಳುತ್ತೆ. ಎಷ್ಟು 2,091 ರೂಪಾಯಿ ತೊಗೊಳುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ಡೈರೆಕ್ಟಾಗಿ ಅದರ ಬೇಡಪ್ಪ ನಿಮ್ಮ ಮೊಬೈಲಲ್ಲಿ ಪೇಟಿಎಮ್ ಇದ್ದರೆ ಪೇಟಿಎಮ್ಮಿಂದು ಕೂಡ ಇಲ್ಲಿ ಪೇಟಿಎಮ್ಮಿಂದ ಡೈರೆಕ್ಟಾಗಿ ನೀವು ಪೇ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಗೇಟ್ವೇ ಅಂತ ಇಲ್ಲಿ ನಿನ್ನದೇ ಗೂಗಲ್ ಪೇ ಸರಿನಾ. ಗೂಗಲ್ ಪೇಯಿಂದ ಡೈರೆಕ್ಟಾಗಿ ನೀವು ಪೇ ಕೂಡ ಮಾಡ್ಬೋದು ಸರಿನಾ. ಈ ರೀತಿ ಆಪ್ಷನ್ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ನೀವು ಒಂದು ಡೈರೆಕ್ಟಾಗಿ ಪೇಮೆಂಟ್ ಕೂಡ ಮಾಡ್ಬೋದು ಸರಿನಾ. ಈ ರೀತಿಯಾಗಿ ನಿಮಗೆ ಒಂದು ಪ್ರತಿಯೊಂದು ಪೋಸ್ಟ್ ಕೂಡ ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನಿಮಗೆ ಈ ರೀತಿಯಾಗಿ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಬೈ ಮಾಡ್ಬೋದು ಸರಿನಾ. ಓಕೆ ನೆಕ್ಸ್ಟ್ ಬರೋಣ. ಇಲ್ಲಿ ಪ್ರೊಫೈಲ್ ಹೋಗ್ತೀನಿ. ಪ್ರೊಫೈಲ್ ಆಪ್ಷನ್ ಹೋದಾಗ ನನಗೆ ಇಲ್ಲಿ ಮೇಲ್ ಕಾಣ್ತದಿಲ್ಲ 3 ಡಾಟ್, ಈ ಒಂದು 3 ಡಾಟನ್ನು ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನನಗೆ ಏನು ಬಂತು, ಇಲ್ಲಿ ಮೈ ಅಕೌಂಟ್ ಬಂದಿದೆ. ಸಾರಿ
ಇಲ್ಲಿ ಮೈ ಅಕೌಂಟ್ ಕಾಣ್ತಾ ಇದೆಯಲ್ಲ, ಮೈ ಅಕೌಂಟ್ ಕ್ಲಿಕ್ ಮಾಡ್ತಾನೆ. ಮೈ ಅಕೌಂಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ರೀಸೆಲ್ಲರ್ ಆಗಿ ಕನ್ವರ್ಟ್ ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ ರೀಸೆಲ್ಲರ್ ಅಂತ. ಈ ರೀತಿಯಾಗಿ ತೋರಿಸುತ್ತೆ, ಬಾಕ್ಸ್ ಥರ ತೋರಿಸುತ್ತೆ ರೀಸೆಲ್ಲರ್ ಅಂತ. ಈ ರೀತಿ ನೀವು ಅದನ್ನು ಕೂಡ ನೋಡಿ ಆ ಒಂದು ರೀಸೇಲ್ ಫಾರ್ಮ್ ಕೂಡ ಫಿಲ್ಅಪ್ ಮಾಡಿದ್ರೆ ನೀವು ಬಿಸ್ನೆಸ್ ಆಗಿದ್ರಲ್ಲಿ ನೀವು ಒಂದು ಪ್ರಾಡಕ್ಟ್ ಮೇಲೆ ನೀವು ಯಾರತ್ತಿಗೆ ನೀವು ಸೇವಿಂಗ್ ಮಾಡಿ ಪ್ರತಿಯೊಂದು ವಸ್ತು ಮೇಲೆ ನಿಮಗೆ ಇನ್ಕಮ್ ಬೇಕಂದರೆ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಇದರಲ್ಲಿ ಇನ್ಕಮ್ ಬೇಕಂದರೆ ಇಲ್ಲಿ ಪ್ರತಿಯೊಂದು ರೀಸೇಲರ್ ಫಾರ್ಮ್ ಕೂಡ ಇಲ್ಲಿ ಫಿಲ್ಅಪ್ ಮಾಡೋದ್ರಿಂದ ಆ ಒಂದು ರೀಸೇಲರ್ ಫಾರ್ಮ್ ಫಿಲ್ಅಪ್ ಮಾಡೋದ್ರಿಂದ ನಿಮಗೆ ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ತೋರಿಸ್ತಾನೆ ಹೋಗುತ್ತೆ. ಸರಿನಾ? ಈ ರೀತಿಯಾಗಿ ಮೈ ಸ್ಟೇಟಸ್ ಕೂಡ ನೋಡ್ಬೋದು. ಮೈ ಸ್ಟೇಟಸ್ ಅಂತ ಇದೆ, ಇದನ್ನು ನೋಡ್ಕೋಬೋದು. ಪರ್ಸ್ನಲ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಬಿಸ್ನೆಸ್ ರಿಲೇಟಿವ್ ಏನಾಗಿರುತ್ತೆ ಅದನ್ನು ಕೂಡ ತೋರಿಸುತ್ತೆ ಬಾಕ್ಸಲ್ಲಿ. ಮೈ ಟೀಮ್ ಕೂಡ ಇಲ್ಲಿ ನೋಡ್ಬೋದು. ಸರಿನಾ? ಈ ರೀತಿಯಾಗಿ ನಾನು ಒಂದು ಪರ್ಸನಲ್ ಕ್ಲಿಕ್ ಮಾಡಿದೆ. ಪರ್ಸ್ನಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮೈ ಆರ್ಡರ್ ಕೂಡ ನೋಡ್ಬೋದು. ಮೈ ಆರ್ಡರ್ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ರತಿಯೊಂದು ಏನೇನು ರಿಚಾರ್ಜ್ ಮಾಡಿದ್ರಿ, ಏನು ಮಾಡಿದ್ರಿ ಟೋಟಲ್ ಆಗಿ ಇಲ್ಲಿ ತೋರಿಸ್ತಾನೆ ಹೋಗುತ್ತೆ. ಸರಿನಾ? ಓಕೆ, ಇಲ್ಲಿ ನೋಡ್ಬೋದು ನಾನು ರಿಚಾರ್ಜ್ ಕೂಡ ಫೀಲ್ಡ್ ಆಗಿದೆ. 26 ರೂಪಾಯಿ ಪೇ ಮಾಡಿದ್ದೆ, ರಿಚಾರ್ಜ್ ಮಾಡಿದೆ. ಆ ಒಂದು ಫೀಲ್ಡ್ ಕೂಡ ಇಲ್ಲಿ ತೋರಿಸ್ತಿದೆ. ಸರಿನಾ? ಆ ಒಂದು ರಿಚಾರ್ಜ್ ಕೂಡ ನಾನು ಆಗಲಿಲ್ಲ. ನೆಕ್ಸ್ಟ್ ಇಲ್ಲಿ ನಾನು ರಿಚಾರ್ಜ್ ಏನಪ್ಪ ಮಾಡಿದೆ ಫಸ್ಟ್ ಅದಕ್ಕಿಂತ ಮುಂಚೆ 199 ರೂಪಾಯಿ ನಾನು ಪೇ ಮಾಡಿದ್ದೆ. ಸರಿ, ಅದು ರಿಚಾರ್ಜ್ ಕೂಡ ಆಗಿದೆ, ಸಕ್ಸಸ್ ಆಗಿದೆ. 29 ರೂಪೀಸ್ ನಾನು ಡಾಟಾ ಪ್ಯಾಕ್ ರಿಚಾರ್ಜ್ ಮಾಡ್ಕೊಂಡು ಮಾಡಿದ್ದೆ, ಅದು ಕೂಡ ಆಗಿದೆ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟನ್ನು ಬೈ ಮಾಡಿದೆ, ಟಿ ಶರ್ಟ್ ಕೂಡ ಆ ಒಂದು ಕೂಡ ನಾನು ಬೈ ಮಾಡ್ಕೊಂಡಿದ್ದೀನಿ. ಸರಿನಾ? ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ನೀವು ಪ್ರತಿಯೊಂದು ಕೂಡ ಇಲ್ಲಿ ನೋಡ್ಬೋದು. ಸರಿನಾ? ಓಕೆ, ಬ್ಯಾಕ್ ಹೋಗೋಣ. ಬ್ಯಾಕ್ ಹೋದ ತಕ್ಷಣ ನಿಮಗೆ ರಿಲೇಟಿವ್ ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಬಂದಿಲ್ಲಪ್ಪ, ಏನಾದರೂ ಒಂದು ಬಿಸ್ನೆಸ್ಗೆ ರಿಲೇಟಿವ್ ಏನಾದರೂ ಒಂದು ರಿಚಾರ್ಜ್ ಆಗಲಿಲ್ಲ ಅಂದರೆ ಮೊಬೈಲಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಆ ಒಂದು ಕೂಡ ಇಲ್ಲಿ ಟಿಕೆಟ್ ರೈಸ್ ಕೂಡ ಮಾಡ್ಬೋದು. ಸರಿನಾ? ಇದನ್ನು ಕ್ಲಿಕ್ ಮಾಡ್ತೀನಿ. ನಾನು ಯಾವುದೇ ಒಂದು ಇದು ಕೂಡ ಅಪ್ಡೇಟ್ ಮಾಡಿಲ್ಲ. ಸರಿನಾ? ಇದನ್ನು ಟಿಕೆಟ್ ರೈಸ್ ಹೆಂಗೆ ಮಾಡ್ಬೋದು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೀವು ಅಂತ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆಪ್ಷನ್ ಕೂಡ ಸಿಗುತ್ತೆ. ಸರಿನಾ? ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಕಾಣ್ತಾ ಇದೆ, ಮೊಬೈಲ್ ರಿಚಾರ್ಜ್ ರಿಲೇಟಿವ್ ಏನಾದರೂ ಇದ್ದರೆ ಹಾಕ್ಬೋದು, ಅಥವಾ ಅಕೌಂಟ್ ರಿಲೇಟಿವ್ ಅಥವಾ ಒಂದು ಪ್ರಾಡಕ್ಟ್ ರಿಲೇಟಿವ್ ಅಥವಾ ಪ್ರಾಡಕ್ಟ್ ಬಂದಿದೆಯೋ ಇಲ್ವೋ ಅಂತ ಅದ್ರ ಬಗ್ಗೆ ಅದನ್ನು ಕೂಡ ಹಾಕ್ಬೋದು. ಮತ್ತು ವಿಡ್ರಾಲ್ ಒಂದು ರಿಲೇಟಿವ್ ಸಮಸ್ಯೆ ಏನಾದಿದ್ರೆ ಅದ್ರ ಬಗ್ಗೆ ಹಾಕ್ಬೋದು. ಅಥವಾ KYC ರಿಲೇಟೆಡ್ ಏನಾದರೂ ಇತ್ತಂದರೆ ಅದು ಕೂಡ ಹಾಕ್ಬೋದು. ಪ್ರೈಮ್ ಮೆಂಬರ್ಶಿಪ್ ಆಗೋ ಒಂದು ರಿಲೇಟೆಡ್ ಏನಾದರೂ ಇತ್ತಂದರೆ ಅದನ್ನು ಕೂಡ ಇಲ್ಲಿ ನಾವು ಹಾಕ್ಬೋದು. ಓಕೆನಾ? ನೆಕ್ಸ್ಟ್ ಬರೋಣ. ಇದ್ರೆ ಅಲ್ಲಿ ಬ್ಯಾಕ್ ಹೋಗ್ತೇನೆ. ರಿಜಿಸ್ಟ್ರೇಷನಲ್ಲಿ ಏನಪ್ಪ ಅಂದರೆ ರಿಲೇಟಿವ್ ಏನಪ್ಪ ಅಂದರೆ ಒಂದು ರಿಚಾರ್ಜ್ ಆಗಿಲ್ಲ, ಆ ಒಂದು ರಿಚಾರ್ಜ್ ಯಾಕೆ ಹಿಂಗಾಗಿಲ್ಲ ಏನಂತ ಅದರಲ್ಲಿ ಕೂಡ ಇಲ್ಲಿ ವಿವರಣೆ ಕೂಡ ಹಾಕೋದ್ರಿಂದ ನಿಮಗೆ ಮತ್ತೇನಪ್ಪ ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಿದ್ರೆ ನೆಕ್ಸ್ಟ್ ಇಲ್ಲಿ ಫೋಟೋ ಕೂಡ ಒಂದು ಸ್ಕ್ರೀನ್ಶಾಟನ್ನು ಹಾಕಿ ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಆ ಸಬ್ಮಿಟನ್ನು ಕ್ಲಿಕ್ ಮಾಡೋದ್ರಿಂದ ಆ ಒಂದು ನಿಮಗೆ ಟಿಕೆಟ್ ರೈಸ್ ಕೂಡ ಆಗುತ್ತೆ. ಸರಿನಾ? ಬ್ಯಾಕ್ ಹೋಗ್ತೇನೆ. ನೆಕ್ಸ್ಟ್ ಇಲ್ಲಿ ಟಿ ಡಿ ಎಸ್ ನಿಮಗೆ ಪ್ರತಿಯೊಂದು ವಸ್ತು ಮೇಲೆ ಟಿ ಡಿ ಎಸ್ ಎಲ್ಲ ಕಟ್ ಆಗುತ್ತಲ್ಲ, ಆ ಒಂದು ಕೂಡ ಟಿ ಡಿ ಎಸ್ ಎಲ್ಲ ಕಾಣ್ತಾ ಆಗುತ್ತೆ. ಈಗ ನೋಡ್ಬೋದು ಟಿ ಡಿ ಎಸ್ 80.51 ಪೈಸಾ. ಈ ರೀತಿಯಾಗಿ ನೀವು ನೋಡ್ಬೋದು ಪ್ರತಿಯೊಂದನ್ನು. ಬ್ಯಾಕ್ ಹೋಗ್ತೇನೆ. ಇಲ್ಲಿ ನೀವು ಒಂದು ಬಿಸ್ನೆಸ್ಸಿಗೆ ನಿಮಗೆ ರಿಲೇಟೆಡ್ ಏನಾದರೂ ID ಕಾರ್ಡ್ ಬೇಕಂದರೆ, ಪ್ರಮೋಷನ್ನಿಗೆ ಬೇಕಂದರೆ ಇಲ್ಲಿ ಕೂಡ ಇದನ್ನು ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ವೇಟ್ ಮಾಡಿ, ಬಂತು. ಈ ರೀತಿಯಾಗಿ ನೀವು ID ಕಾರ್ಡ್ ಕೂಡ ಡೌನ್ಲೋಡ್ ಮಾಡಿಕೊಂಡು ಈ ರೀತಿಯಾಗಿ ಕಾಣ್ತಾ ಇದೆಯಲ್ಲ, ಡೌನ್ಲೋಡ್ ಮಾಡಿಕೊಂಡು ಶೇರ್ ಕೂಡ ಮಾಡಿಕೊಂಡು ನೀವು ಒಂದು ID ಕಾರ್ಡ್ ಕೂಡ ಮಾಡಿಕೊಂಡು ನೀವು ಬಿಸ್ನೆಸ್ನ ರನ್ ಮಾಡಬೇಕು. ಈ ರೀತಿಯಾಗಿ ಫ್ರೆಂಡ್ಸ್, ಈ ರೀತಿಯಾಗಿ ಟೋಟಲ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಮತ್ತೇನಪ್ಪ ಅಂದರೆ ಇದರಲ್ಲಿ ನಾವು ರ್ಯಾಂಕ್ ಅಚೀವ್ಮೆಂಟ್ ಕೂಡ ಅಲ್ಲಿ ಕಾಣ್ತಾ ಹೋಗುತ್ತೆ. ಸರಿನಾ? ರ್ಯಾಂಕ್ ಅಚೀವ್ಮೆಂಟ್ ಕೂಡ ಕಾಣ್ತಾ ಇದೆ, ಇದನ್ನು ಕೂಡ ನೋಡ್ಬೋದು. ಮತ್ತು ಕಸ್ಟಮರ್ ಸಪೋರ್ಟ್ ಕೂಡ ಸಿಸ್ಟಮ್ ಕೂಡ ಒಂದು ನಂಬರ್ ಕೂಡ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಂದು ನೋಡ್ಬೋದು. ಪಾಲಿಸಿ ಕೂಡ ಇದರಲ್ಲಿ ಇರುತ್ತೆ, ಮತ್ತು ಕಾರ್ಪೊರೇಟ್ ಇನ್ಫಾರ್ಮೇಷನ್ ಕೂಡ ಇದರಲ್ಲಿ ಇರುತ್ತೆ. ಮತ್ತು ಕಂಪ್ಲೇಂಟ್ಸ್ ಅಂದರೆ ಇದ್ರ ಬಗ್ಗೆ ಏನಾದರೂ ಈ ಬಿಸ್ನೆಸ್ ರನ್ ಮಾಡಲಿಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಏನಾದ್ರು ಇರುತ್ತಲ್ಲ, ಆ ಒಂದು ಟೋಟಲ್ ಆಗಿ ಇದರಲ್ಲಿ ಸಿಗ್ತಾನೆ ಹೋಗುತ್ತೆ. ಸರಿನಾ? ಈ ರೀತಿಯಾಗಿ ನೀವು ಪ್ರತಿಯೊಂದು ಅಪ್ಡೇಟ್ ಕೂಡ ನೋಡ್ಬೋದು. ಸರಿನಾ? ಈ ರೀತಿ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಪ್ರತಿಯೊಂದು ಅಪ್ಡೇಟ್ ಕೂಡ ನಾನೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಕೊಡ್ತಾನೆ ಹೋಗುತ್ತೆ. ಪ್ರತಿಯೊಬ್ಬರು ಕೊಡ್ತಾನೆ ಹೋಗ್ತೇನೆ. ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ರೀತಿಯಾಗಿ ಮತ್ತೆ ಇನ್ಫಾರ್ಮೇಷನ್ ನಿಮಗೆ ಬೇಕಂದರೆ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಂದು ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಏನು ಮಾಡ್ತೇನೆ
ಪ್ರತಿಯೊಬ್ಬರು ಯೂಟ್ಯೂಬ್ ಝೂಮ್ ಮೀಟಿಂಗ್ ಮುಖಾಂತರ ನೀವು ಕನೆಕ್ಟ್ ಆಗಿ ಮತ್ತು ಅದರ ಮುಖಾಂತರ ನೀವು ಪ್ರತಿಯೊಂದು ಅಪ್ಡೇಟ್ ಕೂಡ ಅಲ್ಲಿ ಕಾಣ್ತಾನೆ ಇದೆ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅಲ್ಲಿ ಸಿಗ್ತಾನೆ ಹೋಗುತ್ತೆ. ಪ್ರತಿಯೊಂದು ಬೆಳಗ್ಗೆ ಮತ್ತೇನಪ್ಪ ಸಂಜೆ ಏನು ಬಿಸ್ನೆಸ್ ಪ್ಲ್ಯಾನ್ ಕೂಡ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಆ ಒಂದು ಇನ್ಫಾರ್ಮೇಷನ್ ಪಡ್ಕೊಳ್ಬೇಕಂದ್ರೆ ಪ್ರತಿಯೊಬ್ಬರು ಬನ್ನಿ. ಮತ್ತೇನಪ್ಪ ಅಂದರೆ ನಮ್ಮದು ಒಂದು ಯೂಸ್ ಮೀ ಅಂದರೆ ನ್ಯಾಷನಲ್ ಝೂಮ್ ಮೀಟಿಂಗ್ ಕನ್ನಡದಲ್ಲಿ ಇರುತ್ತೆ. ಟೋಟಲಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಜನಗಳು ಇದಾರಲ್ಲ ಆ ಒಂದು ಜನಗಳು ಕನ್ನಡದಲ್ಲಿ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ರತಿ ವಾರ ಮಂಗಳವಾರ ಇರುತ್ತೆ ಮತ್ತು ಪ್ರತಿ ವಾರ ಬುಧವಾರ ಕೂಡ ನಮ್ಮ ಒಂದು ಸ್ವಂತ ಒಂದು ಝೂಮ್ ಮೀಟಿಂಗ್ ಲಿಂಕ್ ಮುಖಾಂತರ ಶನಿವಾರ ಕೂಡ ಇರುತ್ತೆ. ಪ್ರತಿಯೊಂದು ಕೂಡ ಅಪ್ಡೇಟ್ ಕೂಡ ಆ ಒಂದು ಟೈಮಲ್ಲಿ ಆ ಒಂದು ವಾರದಲ್ಲಿ 2 ಸಲ ನಿಮಗೆ ಕೊಡ್ತಾನೆ ಹೋಗುತ್ತೆ. ಆ ಒಂದು ಇನ್ಫಾರ್ಮೇಷನ್ ಕೂಡ ಅಲ್ಲಿ ಸಿಗ್ತಾನೆ ಹೋಗುತ್ತೆ. ನೀವು ಅಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತಾನೆ ಇರುತ್ತೆ. ಮತ್ತು ಬೇರೆ ಒಂದು ಟೀಮಿಂದ ಕೂಡ ಸಿಗ್ತಾನೆ ಹೋಗುತ್ತೆ. ನಿಮಗೆ ಏನಾದರೂ ಟೀಮಿಂದ ಏನಾದರೂ ಸಪೋರ್ಟ್ ಸಿಗಲಿಲ್ಲ ಅಂದರೆ ನನಗೆ ಡೈರೆಕ್ಟಾಗಿ ನನ್ನ ಒಂದು ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಇರುತ್ತೆ. ಆ ಒಂದು ನನ್ನ ನಂಬರ್ ತೊಗೊಂಡು ಪರ್ಸನಲ್ ನಂಬರ್ ತೊಗೊಂಡು ನೀವು ಡೈರೆಕ್ಟಾಗಿ ನನಗೆ ಕನೆಕ್ಟ್ ಆಗ್ಬೋದು. ಪ್ರತಿಯೊಂದು ನಿಮಗೆ ಟೀಮಿಂದ ಏನಾದರೂ ಸಪೋರ್ಟ್ ಸಿಗಲಿಲ್ಲ ಅಂದರೆ ಪ್ರತಿಯೊಬ್ಬರು ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಾನು ಕನ್ನಡದಲ್ಲೇ ಇನ್ಫಾರ್ಮೇಷನ್ ಕೊಟ್ಟು ಪ್ರತಿಯೊಂದು ಕನ್ನಡದಲ್ಲಿ ಇನ್ಫಾರ್ಮೇಷನ್ ಝೂಮ್ ಮೀಟಿಂಗ್ ಕೊಟ್ಟು ಪ್ರತಿಯೊಬ್ಬರಿಗೆ ಅಪ್ಡೇಟ್ ಕೂಡ ಕೊಡ್ತಾನೆ ಇರುತ್ತೆ. ಮತ್ತು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ಝೂಮ್ ಮೀಟಿಂಗ್ ಮುಖಾಂತರ ಸಿಗ್ತಾನೆ ಹೋಗುತ್ತೆ. ಮತ್ತು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾನೆ ಹೋಗಿದೆ. ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಂದು ವೀಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಏನು ಮಾಡೋಣ ಪ್ರತಿಯೊಬ್ಬರು. ಓಕೆ, ಥ್ಯಾಂಕ್ ಯು ಸೋ ಮಚ್.